ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ವಿಶೇಷವಾಗಿ ಅಡಿಕೆ ಬೆಳೆಯವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತಂದರೆ, ಅಡಿಕೆ ಬೆಳೆಯವರು ಏನು ಮಾಡ್ತಾರೆ, ಹೋದ ಸಲ ಗೊಬ್ಬರ ಸಿಕ್ಕಾಪಟ್ಟೆ ಕೊಟ್ಟಿರ್ತಾರೆ, ಆದರೆ ಹಿಂಗಾರ ಬರೋದೇ ಇಲ್ಲ. ಕಾರಣ ಏನು ಅಂದರೆ ಬ್ಲ್ಯಾಕೇಜ್ ಇರುತ್ತೆ, ಅದ್ರ ಜೊತೆಯಲ್ಲಿ ಪೋಷಕಾಂಶ ಹೀರಿಕೆ ಆಗೋದು ಕಡಿಮೆ ಇರುತ್ತೆ. ನಮ್ಮ ಸ್ವದೇಶಿ ಗೊಬ್ಬರ ಆ ಥರದ ಒಂದು ತೋಟಕ್ಕೆ ಕೊಟ್ಟು ಗೊಬ್ಬರ ತುಂಬ ಕೊಟ್ಟಿದ್ದಾರೆ, ಆದರೆ ಹಿಂಗಾರ ಹಿಂಗಾರನೇ ಕಟ್ತಾ ಇಲ್ಲ, ಇಳುವರಿನೇ ಇಲ್ಲ ಅಂತೇಳಿ ಅಂಥ ಒಂದು ತೋಟಕ್ಕೆ ನಾವು ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ 1.5 ತಿಂಗಳಲ್ಲಿ 1.5-2 ತಿಂಗಳಲ್ಲಿ ಮೂರು ಹಿಂಗಾರ ಕಟ್ಟಿದೆ, ಓಪನ್ ಆಗಿದೆ, ಒಳ್ಳೆ ಎಲೆಗಳು ಓಪನ್ ಆಗಿದೆ. ಇದನ್ನ ಈ ವಿಡಿಯೋ ಇದೆ, ಆ ವಿಡಿಯೋನ ಸರಿಯಾಗಿ ನೋಡ್ಕೊಳ್ಳಿ. ಯಾವ ಥರ ಮುಂಚೆ ಇತ್ತು, ಬಿಫೋರ್ ಆಫ್ಟರ್ ಹಾಕಿದ್ದೀನಿ, ಅದನ್ನ ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕಂಟ್ರೋಲ್ ಹೆಂಗಿದೆ? ಒಳ್ಳೆದುಂಟು. ಮುಂಚೆ ಹೆಂಗಿತ್ತು ಎಲ್ಲ ಚುಕ್ಕಿ? ಹೌದು. ಈಗ ಬಂದಿರೋ ಎಲೆಗಳಲ್ಲಿ ಒಳ್ಳೆ ಉಂಟು. ಇವರಿಗೆ ಏನೆಲ್ಲ ಗೊಬ್ಬರ ಕೊಟ್ಟಿದ್ದೀರಾ ಸರ್? ಎಷ್ಟು ಥರದ ಕೊಟ್ಟಿದ್ದೀರಾ? 3-4 ಥರ. ಇಲ್ಲಿವರೆಗೆ 3-4 ಥರದ ಕೊಟ್ಟಿದ್ರಲ್ಲಿ ಈ ಥರ ಗರ್ಭ ಬಂದಿತ್ತಾ? ಎಲೆ ಚೆನ್ನಾಗಿ ಬಂದಿತ್ತಾ? ನೋಡಿ, ಹಳೆ ಹಿಂಗಾರ ಸಣ್ಣದಿದೆ ಸೈಜು. ಈಗ ಬಂದಿರೋ ಹಿಂಗಾರ ನೋಡಿ ಫುಲ್ ಹರಡಿದೆ. ನಿಮ್ಮ ಪ್ರಕಾರ ಇಷ್ಟು ದೊಡ್ಡ ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು? ಇದರಲ್ಲಿ 500 ಇರ್ಬೋದು. ನಮಸ್ಕಾರ. ತಮ್ಮ ಹೆಸರು? ಇದು ಯಾವ ಊರು ಸರ್? ಕೋಡಿಂಬಾಳ. ಇದು ಎಷ್ಟು ವರ್ಷದ ಮರ ಸರ್ ಇದೆಲ್ಲ? 15-20. ಇದು 4 ವರ್ಷದ. ಈಗ ನಿಮ್ಮ ಪ್ರಕಾರ ಏನೆಲ್ಲ ಪ್ರಾಬ್ಲಮ್ ಇದೆ ಸರ್ ನಿಮ್ಮ ತೋಟದಲ್ಲಿ? ರೋಗ, ಮತ್ತೆ ಕೆಂಪಾಗೋದು, ಮತ್ತೆ ತಲೆ ಹೋಗೋದು. ಮತ್ತೆ ನೋಡಿ, ಇದೆಲ್ಲ ರೋಗದ ಹಿಂಗಾರ ಅಂತ ಇದೆ. ಇದು ರೋಗದ ಹಿಂಗಾರ. ನೋಡಿ, ಇಲ್ಲಿ ಎಲೆ ಸಣ್ಣದಾಗೋಯ್ತು, ಎಲೆ ಸಣ್ಣದಾಗ್ತದೆ ಮರದಲ್ಲಿ, ತುಂಬಾ ಎಲೆ ಜೋತು ಬೀಳ್ತಾ ಇದೆ. ಈ ಥರ ಎಲ್ಲ ಉಂಟು. ನೋಡಿ, ಇಲ್ಲಿ ಕೂಡ ಒಂದು 8 ಎಲೆ ತನಕ ಜೋತು ಬಿದ್ದಿದೆ. ಈ ಪ್ರಾಬ್ಲಮ್ ಎಷ್ಟು ಸಮಯದಿಂದ ಸ್ಟಾರ್ಟ್ ಆಗಿದೆ? 2 ವರ್ಷ ಆಯ್ತಾ? ಈಗ ಕಳೆದ ವರ್ಷ ಅಡಿಕೆ ಎಷ್ಟಿತ್ತು? ಎಷ್ಟಿತ್ತು? ಒಂದು 3/4 ವರ್ಷ. ಅದ್ರ ಹಿಂದೆ ಎಷ್ಟಿತ್ತು? ಸರಿ ಇತ್ತು, ಒಂದು 170 ಕ್ವಿಂಟಾಲ್ ಗೋಣಿ. ಎಷ್ಟು ಕ್ವಿಂಟಾಲ್ ಆಯ್ತು ಅದು? ಅದೊಂದು 30 ಕ್ವಿಂಟಾಲ್. ಈಗ ಕಳೆದ ವರ್ಷ, ಈ ವರ್ಷ ಏನು ತಗೊಂಡಿದ್ದೀರಿ? ಇವತ್ತು ಇಲ್ಲ, ಏನಿಲ್ಲ. ಈಗ ನೆಕ್ಸ್ಟ್ ನಮ್ಮ ಪ್ರಕಾರ ಒಂದು ವರ್ಷ ನಾನು ಹೇಳೋದು, ಮೊದಲು 3 ತಿಂಗಳು ನಾವು ಹೇಳೋಕೆ ಮಾಡಿ, ಫಸ್ಟ್ ಆರೋಗ್ಯ ಮಾಡೋ ಗಿಡ, ಆಮೇಲೆ ಇದು ಕಾಯಿ ಕೊಡೋಕೆ ರೆಡಿ ಮಾಡುವ. ನಾವು ನಮ್ಮ ಸಿಸ್ಟಮ್ ನೀವು ಅಡಾಪ್ಟ್ ಮಾಡಿದ್ರೆ ನಿಮ್ಮ ಜೊತೆ ನಾನು ಪ್ರತಿ ತಿಂಗಳು ಬಂದು ವಿಸಿಟ್ ಮಾಡ್ತೀನಿ. ನಿಮಗೆ ಖುಷಿ ಓಕೆ ಇದ್ದರೆ ನಾನು ನಿಮ್ಮ ಜೊತೆ ಬರ್ತೀನಿ, ನಿಮ್ಮ ತೋಟ ರೆಡಿ ಮಾಡುವ. ಓಕೆ ಅಲ್ಲ? ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಮೇಡಮ್ ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಪ್ರಕಾರ ಏನೆಲ್ಲ ಪ್ರಾಬ್ಲಮ್ ಮೇಡಮ್? ಅದೇ ಎಲೆ ಚುಕ್ಕಿ ರೋಗ, ಮತ್ತೆ ಕೆಂಪು ಆಗುದು ಗಿಡ ಎಲ್ಲ, ಮತ್ತೆ ದೊಡ್ಡ ಈ ಫಸಲು ಬರುವ ಮರ ಎಲ್ಲ ಸಾಯ್ತಾ ಇದೆ, ಮತ್ತೆ ಫಸಲು ಕಡಿಮೆ. ಈಗ 2 ವರ್ಷದಿಂದ, ಇದು 2ನೇ ವರ್ಷ. ಒಂದು 3 ತಿಂಗಳಲ್ಲಿ ಗಿಡಗಳೆಲ್ಲ ಹಸಿರಾದ್ರೆ ಖುಷಿ. ಖಂಡಿತ 3 ತಿಂಗಳಲ್ಲಿ ಹಸಿರು ಮಾಡುವ, ರೋಗಗಳ ಕಂಟ್ರೋಲ್ ಮಾಡುವ. ನೋಡಿ, ಉದಾಹರಣೆಗೆ ಎಲ್ಲ ಮೇಲೆ ನೋಡ್ತೇನೆ ಗಿಡಗಳು ಹೇಗಿದೆ ಅಂತ. ಏನು ಎಲೆಗಳು ಸಣ್ಣದಾಗೋಗಿದೆ, ಎಲೆಗಳು ಸಣ್ಣದಾಗಿದೆ. ಮತ್ತು ಸಮಸ್ಯೆಗಳು ಮತ್ತೇನು, ಕಾಯಿ ಕೊಡ್ತಾ ಇಲ್ಲ, ತಲೆಗಳು ಹೋಗ್ತಾ ಇದೆ, ಹಿಂಗಾರ ಸಾಯುದು. ನೋಡಿ, ಇಲ್ಲಿ ಒಂದೇ ಜಾಗದಲ್ಲಿ 1, 2, 3, 4 ಗಿಡ ಸತ್ತೋಗಿದೆ ಒಂದೇ ಜಾಗದಲ್ಲಿ. ಹಂಗಾಗಿ ಅದಕ್ಕೆ ಫಸ್ಟ್ ರೋಗ ನೋಡಿ 4-5 ಗಿಡ ಹೋಗಿದೆ. ನೆಕ್ಸ್ಟ್ ಇದು ರೋಗವನ್ನೆಲ್ಲ ಕಂಟ್ರೋಲ್ ಮಾಡೋಣ. ನೆಕ್ಸ್ಟ್ ತಿಂಗಳು ಕೂಡ ನಾನು ಬರ್ತೇನೆ, ಅದು ಏನು ಅಭಿವೃದ್ಧಿ ಆಗಿ ನೋಡೋಣ. ಪ್ರತಿ ತಿಂಗಳು ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ತೋಟದಲ್ಲಿ ಏನು ಪ್ರಾಬ್ಲಮ್ ಸರ್? ಹಿಂಗಾರ ಬರೋದು, ಕಾಯಿ ಕೊಡೋಲ್ಲ. ನೋಡಿ, ಇಲ್ಲಿ ಉದಾಹರಣೆಗೆ ಇಲ್ಲಿ ನೋಡುವ. ನೋಡಿ, ಅದು ಎಲೆ ಸಣ್ಣದಾಗೋಯ್ತು, ಆ ಎಲೆ ಮೇಲಿದೆ ಸಣ್ಣದು. ಹಂಗಾದ್ರೆ ಮತ್ತೆ ಎಲೆ ಮತ್ತೆ ನೆಕ್ಸ್ಟ್ ಇರೋದು ಕಷ್ಟ. ಇದು ಎಲೆ ಚುಕ್ಕಿ ರೋಗ, ಎಲೆ ಜೋತು ಬಿದ್ದಿದೆ, ಎಲೆಗಳು ಸಣ್ಣದಾಗಿದೆ. ನೋಡಿ, ಇದರೊಳಗೆ ಎಲೆ ಚುಕ್ಕಿ ಇರೋದ್ರಿಂದ ಕ್ಲೀನಾಗಿ ಕಾಣುತ್ತೆ. ಈ ಕೆಳಗಡೆ ಕಾಯಿ ಕಟ್ಟೋದೇ ಇಲ್ಲ, ರೋಗ ಇರೋದ್ರಿಂದ ಕಾಯಿ ಕಟ್ಟಲ್ಲ. ರೋಗ ಯಾವಾಗ ನಾವು ರೆಡಿ ಮಾಡ್ತೇವೆ ಅವಾಗ ಕಾಯಿ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೊಂದು 2 ತಿಂಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ ಸಿಗ್ತದೆ. ಇಲ್ಲಿ ಅದು ಕೂಡ ಸಣ್ಣ ಎಲೆ ಎಲ್ಲ ಸಣ್ಣದಾಗಿದೆ. 2-3 ತಿಂಗಳು ನಾನು ಡೆವಲಪ್ ಮಾಡ್ತೀನಿ. ಏನಿಲ್ಲ. ಎಷ್ಟು ಸಿಗ್ತಾ ಇದೆ ಅಡಿಕೆ? ಸ್ವಲ್ಪ ಒಂದು ಏನಿಲ್ಲ, ಸ್ವಲ್ಪ ಉಂಟು ಅಷ್ಟೇ. ರೆಡಿ ಮಾಡುವ. ನೋಡಿ, ಉದಾಹರಣೆಗೆ ನಿಮ್ಗೆ ಗೊತ್ತಾಗುತ್ತೆ ನಮ್ಗೆ ಗೊಬ್ಬರ ಕೊಟ್ಟ ಮೇಲೆ. ನೋಡಿ, ಇಲ್ಲಿ ಏನಾಗಿದೆ, ಸಣ್ಣ ಹಿಂಗಾರ 6 ಇಂಚ್ ಉಂಟು ಅಷ್ಟೇ. ನೆಕ್ಸ್ಟ್ ಇದು 6 ಇಂಚಿನ ಹಿಂಗಾರ ಒಂದು 10 ಇಂಚು 1 ಫೀಟ್ ಬಂದ ಹೇಗಿರ್ತದೆ? 100% ಆಗ್ತದೆ. ನಾವು ಹೇಳೋದು ಮಾಡಿ ಖಂಡಿತ ಮಾಡುವ. ನೋಡಿ, ಇದು ಎಲೆ ಹೋಯ್ತಿದ್ದು, ಮೇನ್ ಸುಳಿ ಎಲೆ ಸಣ್ಣದಾಗಿ ಸಾಯ್ತಾ ಇದೆ. ಹಿಂಗಾಗಿ ಎಲೆ ಹೋಗ್ಬಿಟ್ರೆ, ಕಾಯಿ ಹೋಗ್ಬಿಟ್ರೆ ಏನು ಪ್ರಯೋಜನ ಬಂತು? ಎಂಥದಿಲ್ಲ. ನೆಕ್ಸ್ಟ್ ರೆಡಿ ಮಾಡುವ, ನಾವಿದ್ದೇವೆ ನಿಮ್ಮ ಜೊತೆಲೆ. ನೋಡುವ, ತೆಂಗಿನ ಮರ ಈಗ ನೋಡ್ತಾ ಇದ್ದೇನೆ, ಈಗ ಹೇಗೆ ಉಂಟಂತ. ಈ ಮರ ಹೇಗಿದೆ ನೋಡುವ. ನೆಕ್ಸ್ಟ್ 3 ತಿಂಗಳಲ್ಲಿ ಟೋಟಲ್ ತೆಂಗಿನ ಮರದಲ್ಲಿ ಕೂಡ ಒಂದು ಒಳ್ಳೆ ಬದಲಾವಣೆ 100% ಕಾಣುತ್ತೆ. ನೋಡಿ, ಅಲ್ಲಿ ಆ ಮರದಲ್ಲಿ
ಯಾವ ಮರದಲ್ಲಿ ಇಷ್ಟೇ ಇದ್ರ ನೋಡಿ ಇದೆಲ್ಲ ಅವರ ಹಾಂ ಆ ಮರ ರೋಗ ಏನು ಗೊತ್ತಾ ಅದು ನಾನು ತೋರಿಸ್ತೇನೆ. ರಸ ಹೊಡೆಯೋ ರೋಗ ಅಂತ ಹೇಳಿ. ರಸ ಹೊಡೆಯೋ ರೋಗ ಬಂದು ಮರ ಹೋಗ್ಬಿಡುತ್ತೆ, ಈ ಎಲೆ ಜೋತ್ ಬಿದ್ದರೆ ಮುಗೀತು. ಈಗ ಒಂದು ತೆಂಗಿನ ಮರ ಅಷ್ಟು ನೋಡ್ತೀನಿ ಹೆಂಗಿದೆ ಅಂತ, ಫುಲ್ ಜೋತ್ ಬಿದ್ದಿದೆ. ಗರಿಗಳೆಲ್ಲ ಹೆಚ್ಚು ಕಮ್ಮಿ ಒಂದು 6 ಗರಿ ಜೋತ್ ಬಿದ್ದಿದೆ. ಇಲ್ಲಿ ಕೂಡ ನೋಡುವಾಗ ಒಂದು 4 ರಿಂದ 5 ಗರಿ, 6 ಗರಿ ಇನ್ನೂ ಜಾಸ್ತಿ ಎಲ್ಲ ಜೋತಕ್ಕೆ ರೆಡಿ ಆಗ್ತಾ ಇದೆ. ಇದರಲ್ಲಿ ಕಾಯಿ ಸರಿ ಇಲ್ವಾ? ಇಲ್ಲ ಸರಿ ಇಲ್ಲ ಸರಿ ಇಲ್ಲ. ನೆಕ್ಸ್ಟ್ ನೋಡುವ ನೆಕ್ಸ್ಟ್ ಹೆಂಗಾಗ್ತದೆ ಅಂತ ಕಾಯಿಗಳು. ನೋಡುವ ಈ ತೋಟ ಸುಮ್ಮನೆ ಹೀಗೆ ನೋಡುವ. ಈ ಎಲೆ ಜೋತ್ ಬಿದ್ದಿರೋದೇ ಹೈಯೆಸ್ಟ್ ಇದೆ, ಮತ್ತು ಭಾರಿ ಎಲೆ ಚುಕ್ಕಿ ರೋಗ. ಇನ್ನು ನೆಕ್ಸ್ಟು ಇದರಲ್ಲಿ ಇನ್ನೊಂದು 3 ತಿಂಗಳಲ್ಲಿ ಈ ವಿಡಿಯೋ ಮಾಡಿದರೆ ನಾವು ಎಲೆ ಗರಿಗಳಿದೆಯಲ್ಲ ಈಗ ತೋರಿಸ್ತೇನೆ. ನೆಕ್ಸ್ಟ್ ಕೂಡ ಈ ವಿಡಿಯೋ ಮಾಡುವಾಗ ಎಲೆ ಎಲ್ಲ ಕವರ್ ಆಗಿರುತ್ತೆ, ಹತ್ತತ್ರ ಬಂದ್ಬಿಡುತ್ತೆ ಎಲೆಗಳು, ದೊಡ್ಡ ದೊಡ್ಡ ಎಲೆ. ಆವಾಗ ಹಿಂಗಾರ ನಿಮಗೆ ದೊಡ್ಡದು ಬರಲೇಬೇಕು ಮತ್ತು ಇಳುವರಿ ಜಾಸ್ತಿ ಆಗಲೇಬೇಕು. ಓಕೆ, ನೋಡುವ ನೆಕ್ಸ್ಟ್ಗಳು ಏನೇನು ಆಗ್ತದೆ. ಹಿಂಗೆ ಈ ತೋಟದ ಸ್ಪೆಷಲಾಗಿ ಏನು ಸಮಸ್ಯೆ ಸರ್? ಎಲೆಚುಕ್ಕಿ ರೋಗ ಹಾಂ, ಮತ್ತೆ ಸಾಯುದು. ಹಾಂ, ಮತ್ತು ಗಿಡ ಸಾಯೋದು ಮತ್ತು ಇಳುವರಿ. ನೋಡುವ ಇದೆಲ್ಲದು ರೆಡಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ನೋಡಿ ಬಾಳೆದು ಈಗ ಒಂದು ವಿಡಿಯೋ, ಒಂದು ಲೈಟ್ ವಿಡಿಯೋ ಮಾಡ್ತೀನಿ, ಫೋಟೋ ಹೊಡಿತೀನಿ ವಿಡಿಯೋ. ನೆಕ್ಸ್ಟ್ ಬಾಳೆ ಕೂಡ ಹೆಂಗೆ ಬದಲಾಗತ್ತೆ ನೋಡಿ. ನೋಡು ನೋಡಿ ಹೆಂಗಿದೆ ಬಾಳೆ ಇದು. ನೆಕ್ಸ್ಟ್ ಕೆಳಗಿನ ಎಲೆಗೂ ಮೇಲೆ ಬರೋ ಎಲೆಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ ಬಾಳೆದು 100%. ನೋಡಿ ಆ ತೆಂಗಿನ ಮರ ಆ ಸುಳಿ ಸರಿಯಾಗಿ ಬರ್ತಾ ಇಲ್ಲ ನೋಡಿ. ನೆಕ್ಸ್ಟ್ ನಾ ಹೇಳೋದು ಒಂದು ಸ್ವಲ್ಪ ಕೊಟ್ಟರೆ ಸಾಕಿದಕ್ಕೆ ಆ ಸುಳಿ, ನೆಕ್ಸ್ಟ್ ಸುಳಿ ಬೇರೆ ಎಲೆಗಿಂತ ದೊಡ್ಡದು ಬರ್ತದೆ. ಅದು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೇನೆ ನಿಮಗೆ. ಸ್ವದೇಶಿ ಗೊಬ್ಬರ ಕೊಡೋಕೆ ಮುಂಚೆ ಹೇಗಿತ್ತು, ಇದು ಕೊಟ್ಟ ಮೇಲೆ ಹೇಗಾಯಿತು ಅಂತ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ಇದು 2ನೇ ವಿಡಿಯೋ ಮಾಡ್ತಾ ಇದ್ದೀವಿ. ನೀವು ಮುಂಚೆ ವಿಡಿಯೋ ಮಾಡೋಕ್ಕೆ ಮುಂಚೆ ನಮ್ಮ ತೋಟ ಗೊಬ್ಬರ ಕೊಡೋಕೆ ಮುಂಚೆ ಹೇಗಿತ್ತು ಅದು ಹೇಳಿದ್ದೀರಿ. ಈಗ ಏನು ಬದಲಾವಣೆ ಆಗಿದೆ ಸರ್? ಆಗಲ್ಲ ರೋಗ ಇತ್ತು, ಹಾಂ, ಈಗ ಕಡಿಮೆ ಆಗಿದೆ. ಕಡಿಮೆ ಆಗಿದೆ, ಗರ್ಭ ಕಟ್ಟಿದೆ. ಗರ್ಭ ಕಟ್ಟಿದೆ. ಮತ್ತು ಹಿಂಗಾರ ಹಳೇದಕ್ಕೆ ಹೊಸದಕ್ಕೆ ಹೆಂಗಿದೆ? ಇದು ಒಳ್ಳೆದುಂಟು. ಈಗ ಹಿಂಗಾರ ಹೊಸದು ಬಂದಿರೋದು ಒಳ್ಳೆದುಂಟು, ಒಳ್ಳೆದಿದೆ, ದೊಡ್ಡದಿದೆ. ಅದೊಂದು 2-3 ಗಿಡ ನೋಡೋಣ. ನೋಡೋದಾದ್ರೆ ಹಳೆ ಹಿಂಗಾರ, ಇದು ಹಳೆ ಹಿಂಗಾರ ನೋಡುವಾಗ ಏನು ಅನ್ಸುತ್ತೆ? ಅದು ರೋಗ. ರೋಗ, ಇದು ರೋಗ ಇದೆ, ಅದು ಕಾಯಿ ಕೊಡುತ್ತಾ? ಇಲ್ಲ. ಈಗ ನೋಡಿ ಇದರಲ್ಲಿ ನನ್ನ ಪ್ರಕಾರ ಎಣಿಸಿದರೆ ಒಂದು 10 ರಿಂದ 12 ಕಾಯಿ ಇದೆ ಅಷ್ಟೇ ಇರೋದು. ಈಗ ಇದರೊಳಗೆ ಕಾಯಿ ಅಂದರೆ ಫುಲ್ ಅಲ್ಟಿಮೇಟಾಗಿ ಕಾಯಿ ಇದೆ, ಫುಲ್ ನೀಟಾಗಿ ಕರೆಕ್ಟಾಗಿ ಒತ್ತೊತ್ತಾಗಿ ಹೆಂಗೆ ಕೊಡೋ ಹೆಂಗಿರ್ಬೇಕು ಹಂಗಿದೆ. ನಿಮ್ಮ ಪ್ರಕಾರ ಇದರಲ್ಲಿ ಎಷ್ಟು ಕಾಯಿ ಇದೆ? ಒಂದು ಸುಮ್ಮನೆ ಹಂಗೆ ನೋಡಿದ್ರಾದ್ರೆ 200 ಇರ್ಬೋದು. ನೋಡಿ ಈ ಥರ ಕಾಯಿ ಕಟ್ಟಿದರೆ ಇದು ಮತ್ತೆ ಇಮ್ಮಿಡಿಯೇಟ್ ಗರ್ಭ. ನೋಡಿ ಇದು ಓಪನ್ ಆಗಿದೆ, ಇದು ಇರೋದು ಅದಕ್ಕಿಂತ ಇನ್ನೂ ಚೆನ್ನಾಗೇ ಇದೆ, ತುಂಬ ಚೆನ್ನಾಗಿದೆ. ಇದು ಎಷ್ಟು ತಿಂಗಳಲ್ಲಿ ಪ್ರೋಸೆಸ್ ಇದೆ? 1.5 ತಿಂಗಳು. 1.5 ತಿಂಗಳಲ್ಲ? 1.5 ತಿಂಗಳಲ್ಲಿ ಈ ಥರ ಆಗಿದೆ. ಓವರಾಲ್ ಆಗಿ ಈ ಥರ ಗರ್ಭಗಳು ಎಷ್ಟು ತೋಟದ ಗಿಡದಲ್ಲಿ ಬಂದಿದೆ? ತುಂಬ ಬಂದಿದೆ. ತುಂಬ ಬಂದಿದೆ ಅಲ್ಲ? ತುಂಬ ಬಂದಿದೆ. ಮತ್ತು ಹಾಗೆ ಉಂಟು. ಹಾಂ ಹಾಂ, ನೋಡಿ ಇದು ಕೂಡ ನೋಡ್ಬೋದು. ನೋಡಿ ಇದು ಹಳೆ ಹಿಂಗಾರಗಳು ನೋಡಿ ಈ ಥರ ಇದೆ, ಈ ಥರ ಒಣಗ್ತಾ ಇದ್ದಿದ್ದು. ಈಗ ಬಂದಿರೋ ಇದರಲ್ಲಿ ಇದು ರೋಗದ ಹಿಂಗಾರ ಇದೆ, ಹೊಸ ಹಿಂಗಾರ ಬಂದಿರೋದು ನೋಡೋಕ್ಕೆ ಭಾರಿ ಖುಷಿ ಆಗುತ್ತೆ. ನೋಡಿ ಇದು ಅಲ್ಟಿಮೇಟಾಗಿ ದೊಡ್ಡದಾಗಿ ಬಂದಿರೋದು ಅಂದರೆ ಕಾಯಿ, ಒಳ್ಳೆ ಭರ್ಜರಿ ಕಾಯಿ ಜೊತೆಲಿದೆ. ಹಾಂ, ಹ್ಞೂ, ನೋಡಿ ಅದ್ರದ್ದಲ್ಲ ಗರ್ಭ ಹಾಗೆ ಉಂಟಲ್ಲ? ಹೌದಲ್ಲ? ಇದೊಂದು ಗರ್ಭದ್ದು. ಮುಂಚೆ ಈ ಥರ ಗರ್ಭ ಕಟ್ತಾ ಇತ್ತಾ? ಈಗ ಈ ಥರ ಗರ್ಭ ಕಟ್ಟಿದೆ. ಇಲ್ಲಿವರೆಗೆ ಏನೆಲ್ಲ ಗೊಬ್ಬರ ಕೊಟ್ಟಿದ್ದೀರಾ ಸರ್? ಎಲ್ಲ ಗೌಂಡ್ ಇಟ್ಟೆಲ್ಲ ಬಿಡ್ತದೆ. ಎಷ್ಟು ಥರದ ಕೊಟ್ಟಿದ್ದೀರಾ? ಅದು ನಮ್ಮ 3-4 ಥರ ಬರ್ತದೆ. 3-4 ಇಲ್ಲಿವರೆಗೆ 3-4 ಥರದ ಕೊಟ್ಟಿದ್ರಲ್ಲಿ ಈ ಥರ ಗರ್ಭ ಬಂದಿತ್ತಾ? ಇಲ್ಲ, ಎಲೆ ಚೆನ್ನಾಗಿ ಬಂದಿತ್ತಾ? ಬರಲಿಲ್ಲ. ಓಕೆ, ಈಗ ಎಲೆಗಳಲ್ಲಿ ತುಂಬ ಸಮಸ್ಯೆ ಆಗಿರೋ ಎಲೆಗಳಲ್ಲಿ ತುಂಬ ಚೆನ್ನಾಗಿ ಬಂದಿರೋದು ನೋಡ್ಬೋದು. ನೋಡಿ ಇದು ನೋಡಿ ಫಸ್ಟ್ ಎಲೆ ಚುಕ್ಕಿದೆ, ಇದು ಫುಲ್ ಎಲೆ ಚುಕ್ಕಿ ಅಲ್ಲ? ಎಲೆ ಚುಕ್ಕಿದೆ. ಹೊಸದು ಬಂದಿರೋ ಎಲೆ ಎಷ್ಟು ದೊಡ್ಡದಿದೆ? ಸಿಕ್ಕಾಪಟ್ಟೆ ದೊಡ್ಡದಿದೆ. ನಿಮ್ಮ ಪ್ರಕಾರ ಎಲೆ ಚುಕ್ಕಿ ರೋಗ ಯಾವ ಲೆವೆಲಿಗೆ ಇದೆ? ಕಂಟ್ರೋಲ್ ಹೆಂಗಿದೆ? ಒಳ್ಳೆದುಂಟು. ಒಳ್ಳೆದುಂಟು. ಮುಂಚೆ ಹೆಂಗಿತ್ತು ಎಲೆ ಚುಕ್ಕಿ? ಜಾಸ್ತಿ ಇತ್ತು, ಎಲ್ಲ ರೋಗ ಆಗುತ್ತೆ. ಹೌದು. ಈಗ ಬಂದಿರೋ ಎಲೆಗಳಲ್ಲಿ ಒಳ್ಳೆದುಂಟು. ಒಳ್ಳೆ ಉಂಟು. ಸೂಪರ್. ಅದೊಂದು 2 ಗಿಡ ನೋಡೋಣ. ಅದು ಕೂಡ ಅಲ್ಲಿ ಬೆಳೆ ನೋಡಿ. ಇದು ನೋಡಿದಾಗ ಹಳೇದು ಎಲೆ ಫುಲ್ಲು ಎಲೆ ಚುಕ್ಕಿ ಇದೆ, ಫುಲ್ ಒಣಗಿದೆ, ಎಲೆ ಚುಕ್ಕಿ ಇದೆ. ಹೊಸದು ಬಂದಿರೋದಂತೂ ಒಳ್ಳೆ ಎಲೆ, ಗ್ರೀನರಿ, ಒಳ್ಳೆ ಗ್ರೀನ್ ಪೇಂಟ್ ಹೊಡೆದಂಗಿದೆ. ಮತ್ತು ಹೊಸ ಸುಳಿ ಕೂಡ ಬರ್ತಾ ಇದೆ, ಭಾರಿ ಒಳ್ಳೆ ಅದ್ಭುತ ಆಗಿದೆ. ಇದು ಇನ್ನೊಂದು ತೋಟ ಅಲ್ಲ? ಇದರಲ್ಲಿ ಏನೇನು ಒಳ್ಳೇದು ಅನ್ಸುತ್ತೆ ಸರ್ ನಿಮಗೆ? ಗರ್ಭ ಎಲ್ಲ ಕಟ್ಟಿದೆ. ಗರ್ಭ ಹೆಂಗಿದೆ ಹಳೇದಕ್ಕೂ ಹೊಸದಕ್ಕೂ?
ದೊಡ್ಡದುಂಟು. ದೊಡ್ಡದು ಎಷ್ಟು ಹಳೇದು ಸೈಜ್ ಹೋಲಿಸ್ಕೊಂಡ್ರೆ ಹೊಸದು ಎಷ್ಟು ಎಕ್ಸ್ಟ್ರಾ ದೊಡ್ಡದಿದೆ? ಎಲ್ಲ ಒಂದು 250 300 300 ಕಾಯಿಗಳಿದಾವೆ. 250 300. ನೋಡಿ ಇದೊಂದು ಈ ಗಿಡ ತಲೆ ಹೋಗಿತ್ತು ನೋಡಿ, ಇದು ತಲೆ ಕಡಿಮೆ ಹೌದು. ನೋಡಿ ಹೊಸದು ಇದು ಬಂದ್ಬಿಡ್ತದೆ. ಉದ್ದವತ್ತು. ಹೊಸದು ನಿಮ್ಮ ಕುಂಟಿಸಿರಿ. ಸಿರಿ ಓಪನ್ ಆಯ್ತು ನೋಡಿ, ಓಪನ್ ಆಗ್ತಾ ಇದೆ. ಇದಕ್ಕಿಂತ ಆಶ್ಚರ್ಯ ಅಂದ್ರೆ ಇದೊಂದು 8 ಇಂಚು 6 ಇಂಚ್ ಇತ್ತು ಇದೆಲ್ಲ ಫಸ್ಟ್ ಹೌದು. ಅಲ್ವಾ? ನೋಡಿ ಬಂದಿರೋ ಎಲೆ ಉದ್ದುಂಟು. 3 ಫೀಟ್ ಬಂದಿದೆ. ಇನ್ನೊಂದು ಹೊಸದು ಇಮಿಡಿಯೇಟ್ ಬಂತು. ಉಂಟು. ಆದ್ರೆ ಮುಂಚೆ ಗಿಡ ಹೇಗೆ ಬದುಕತ್ತೆ ಅಂತ ಅನ್ಕೊಂಡಿದ್ರ? ಇಲ್ಲ. ಆ ಗಿಡ ಅದು ಹೋಗ್ತಾನೆ ಅದು. ಅದು ಬದುಕತ್ತೆ ಅಂತಾನೆ ಹೆಂಗೆ ಬದುಕಲ್ಲ. ಹೋಗುತ್ತೆ ಅಂತಿತ್ತು. ಈಗ ಅದು ಬರ್ತದೆ. ಗ್ಯಾರಂಟಿ ಬದುಕ್ತದೆ. ನೋಡಿ ಈ ಒಂದು ಹಿಂಗಾರ, ಹಳೆ ಹಿಂಗಾರ ಈ ಗಿಡದಲ್ಲಿ ಇದೆಲ್ಲ ಏನಾಗಿತ್ತು ಅಂದರೆ ಎಲೆ ಎಲ್ಲ ಜೋತ್ ಬಿದ್ದಿತ್ತು. ಈಗಲೂ ಜೋತ್, ಹಳೆ ಎಲೆ ಜೋತಿದೆ. ಆದರೆ ಇದು ವೀಕ್ ಆಯಿತು ಹೋಯ್ತು ಅಂತ ಭಯ ಪಡ್ತಾ ಇದ್ವಿ. ನೋಡಿ ಹಳೆ ಹಿಂಗಾರ ಸಣ್ಣ ಸಣ್ಣ ಸಣ್ಣದಿದೆ ಸೈಜು. ಈಗ ಬಂದಿರೋ ಹಿಂಗಾರ ನೋಡಿ ಫುಲ್ ಹರಡಿದೆ. ನಿಮ್ಮ ಪ್ರಕಾರ ಇಷ್ಟು ದೊಡ್ಡ ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು? ಇದರಲ್ಲಿ ಒಟ್ಟಿಗೆ 500 ಇರ್ಬೋದು ಅಂತ. 500 ಇರ್ಬೋದು. ಪಕ್ಕದ ಅದೊಂದು ಮಾತ್ರ ಅಲ್ಲ, ಪಕ್ಕದಲ್ಲಿ ಒಂದಿದೆ ಒಟ್ಟಿಗೆ ಒಂದು ನೋಡಿ, ಇದು ಒಂದಿದೆ. 2 ಹೆಚ್ಚು ಕಮ್ಮಿ ಇದೆಷ್ಟು ಇರ್ಬೋದು? ಅದರಲ್ಲಿ ಜಾಸ್ತಿ ಇರ್ಬೋದು. ಇದು ತುಂಬ ಚೆನ್ನಾಗಿದೆ. ಹೌದು. 300 ಇರ್ಬೋದು ಅಂತ. ಎಷ್ಟು? 300. 300. ಈ ಥರ ಒಂದು 2 ಗೊನೆ ಬಂದರೆ 500 300 800 1400 ಕಾಯಿ ಬರೀ 4 ಗೊನೆ ರೆಡಿ ಆದರೆ 125 kg ಒಂದಿದು ಒಂದು 8 kg ಬರುತ್ತೆ ನಿಂತರೆ. ಅದು ರೆಡಿ ಮಾಡಬೇಕು. ಅದೇ ಥರ ನಾವು ಊಟ ಕೊಟ್ಟರೆ ಒಳ್ಳೆ ಆಗುತ್ತೆ. ಇದೇ ಬೇಕಾಗಿರೋದು ನಮ್ಗೆ ರೈತರಿಗೆ. ನೆಕ್ಸ್ಟ್ ನೋಡೋಣ ಸರ್. ಎಲೆ ಚುಕ್ಕಿ ಮುಂಚೆ ಹಳೇದು ಎಲೆ ಚುಕ್ಕಿಗೆ ಈಗ ಚುಕ್ಕಿಗೆ ಉಂಟು. ಹೆಂಗಿದೆ ನೋಡಿ. ಇದು ಎಲೆ ಚುಕ್ಕಿ ಎಷ್ಟು ಗಿಡ ಇದೆ? ಎಲೆ ಚುಕ್ಕಿ ಫುಲ್ ಎಲೆ ಚುಕ್ಕಿ ಅಲ್ಲ? 3-4 ಗಿಡ ಎಲ್ಲದ ಎಲೆ ಚುಕ್ಕಿ. ಮೇಲಿರೋ 3 ಎಲೆಯಲ್ಲಿ ಇಲ್ಲ. ಯಾವ್ದಾದ್ರು ಚುಕ್ಕಿ ಇದೆಯಾ? ಇಲ್ಲ ಇಲ್ಲ. ಓಕೆ. ಮುಂಚೆ ನಿಮಗೆ ಹೆಂಗಿತ್ತು ಮನಸ್ಥಿತಿ? ಇದು ಫಸ್ಟ್ ಹೆಂಗಿತ್ತು ತೋಟ? ಇದು ತೋಟ ನಮಗೆ 6 ವರ್ಷ ಅದಕ್ಕೆ. ಹಾಂ ಫಸಲಿ ಹಾಂ. ಈಗ ನೋಡುವಾಗ ಪಿಂಗಾರ ಎಲ್ಲ ಉಂಟು. ಬಂತು. 6 ವರ್ಷಕ್ಕೆ ಏನು ಫಸಲು ಇರಲಿಲ್ಲ? ಇಲ್ಲ, ಸ್ವಲ್ಪ ಇದೆ. ಹಾಂ ಹಾಂ. ಓಕೆ ಸೂಪರ್. ಈ ಹಳೆ ಹಿಂಗಾರಗಳು ಹೆಂಗಿದೆ ಸಾಧಾರಣ ಆಗಿ ಇಷ್ಟು ತನಕ ಫಸಲಿಲ್ಲ ಅಂದ್ರೆ ಅಲ್ಲ, ಈಗ ಬಂದಿರೋ ಈ ಹಿಂಗಾರ ನೋಡುವಾಗ ಏನು ಅನಿಸುತ್ತೆ? ಇದರಲ್ಲಿ ಕಾಯಿ ಕೂತ್ರೆ ಎಷ್ಟು ಕಾಯಿ ಕೂರ್ಬೋದು? 500 ಇರ್ಬೋದು. ನೋಡಿ ಆ ಥರ ಅಷ್ಟು ದೊಡ್ಡ ದೊಡ್ಡ ಕಾಯಿ ಅಂದರೆ ಅದನ್ನು ಆರೈಕೆ ಮಾಡ್ಬೇಕು ನಾವು ಅಷ್ಟೇ. ನೋಡಿ ಮೊದಲನೇದು ಇದರೊಳಗೆ ಹಿಂಗಾರ ರೋಗ ಇದೆ, ಸಣ್ಣ ಹಿಂಗಾರ. ಎಷ್ಟೊಂದು 3 ಇಂಚು 4 ಇಂಚ್ ಇದೆ ಅದು ಅಷ್ಟೇ. ಈಗ ಬಂದಿರೋದಂತೂ ನೋಡಿ ಹಳೇದು ಕರೆಕ್ಟ್ ಕಾಣುತ್ತೆ. ಮುಟ್ರಿಕೆ ಅದಕ್ಕೆ ರೋಗದ ಹಿಂಗಾರ ಅಂತೀವಿ ನಾವು. ಇದು ನೆಕ್ಸ್ಟ್ ಬಂದಿರೋದು ಫುಲ್ ದೊಡ್ಡದು ಓಪನು, ಹೊಸ ಹಿಂಗೆ ಗರ್ಭ ಬಂದಿದೆ, ಹೊಸದು ಕಟ್ತಾ ಇದೆ. ಟೋಟಲ್ ಅಲ್ಲೇ ನಿಮಗೆ 4 ಗೊನೆ ಕಾಣುತ್ತೆ ಅಲ್ವಾ? 4 ಗೊನೆ ಕಾಣ್ತಾ ಇದೆ. ಈ ಓವರಾಲ್ ಆಗಿ ನಮ್ಮ ಸ್ವದೇಶಿ ಗೊಬ್ಬರದ ಬಗ್ಗೆ ನಿಮಗೇನು ಅಭಿಪ್ರಾಯ, ಏನು ಹೇಳ್ತೀವಿ ನಮ್ಮ ದೇಶದ ಗೊಬ್ಬರದ ಬಗ್ಗೆ? ಗೊಬ್ಬರ ಹಾಕೋದು ಒಳ್ಳೆ. ನಿಮಗೆ ಹೆಂಗೆ ಅನಿಸಿದೆ? ಹಾಗೆ ಒಳ್ಳೆದಾಗ್ತದೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋ ಇನ್ನೂ ಫಸಲು ಸರಿಯಾಗಿ ದೊಡ್ಡ ಮಟ್ಟದ ಫಸಲು ಬಂದಾಗ ಕೌಂಟಿಂಗ್ ಮತ್ತೆ ಇನ್ನೊಂದು ಲೆಕ್ಕ ಮಾಡುವ. ಓಕೆ, ಥ್ಯಾಂಕ್ ಯು.